ಅಜ್ಜಿ, ಏನ? ನಂಗೆ ಒಂಚೂರು ಜೋಕ್ಸ್ ಹೇಳ್ತೀಯಾ? ಓ, ಇವತ್ತು ಜೋಕ್ಸ್ ಹೇಳವ ನಿನಗೆ? ಹಾ. ಸ್ಕೂಲ್ ಜೋಕ್ಸ್ ಹೇಳ? ಹಾ ಸರಿ. ಹಾ, ಲಾಸ್ಟ್ ಟೈಮು ಹೇಳಿದ್ದೆ, ಈ ಸಲ ಏನ್ ಸ್ಪೆಷಲ್? ಅದೇ ಬೇರೆ ಜೋಕ್ಸು, ಇದೇ ಬೇರೆ ಜೋಕು. ಸರಿ. ಹಾ, ಒಂದು ದಿವಸ ಸ್ಕೂಲಲ್ಲಿ ಟೀಚರು ಪಾಠ ಮಾಡ್ತಾ ಇದ್ರು. ಹಾ. ಆವಾಗಲ್ಲ ಗುಂಡ ಹೇಳೋ ಒಂದು ಹುಡುಗ ಹಾ. ಕಿಲಾಡಿ ಮಾಡ್ತಾ ಇದ್ದ. ಹಾ. ಏ ಗುಂಡ, ಎದ್ದಿಲ್ಲ, ಏನ್ ಕಿಲಾಡಿ ಮಾಡ್ತಾ ಇದ್ದೆ? ಏನಿಲ್ರಿ ಅಂದ. ನೀ ಯಾಕ ಶಾಲೆಗೆ ಬರೋದು? ನಾನು ವಿದ್ಯಾಗೋಸ್ಕರನೇ ರೀ ಬರೋದು ಹತ್ತಾಡ್ತ. ಹೌದಾ, ವೆರಿ ಗುಡ್, ಇಂಥ ಮಕ್ಕಳು ಇರಬೇಕು ನೋಡು ಅಂತ. ಅದೊಂದು ದಿವಸ ಬಿಟ್ಟು ಹಿಂಗೆ ಟೀಚರ್ ಹಾಜರಿ ನೋಡಿದ್ರು. ಓ, ಮತ್ತೆ ಹಂಗ ನಿನ್ನೆ ಸ್ಕೂಲಿಗೆ ಬರಲೇ ಇಲ್ಲ, ಯಾಕೆ ನೀನು ಕೇಳ್ತು. ಆಗಮ್ಮ, ನಿನ್ನೆ ವಿದ್ಯಾನು ಬರ್ಲಿಲ್ರಿ, ಅದಕ್ಕೆ ನಾನು ಬರ್ಲಿಲ್ಲ. ಚೆನ್ನಾಗಿದ್ದು. ಕೊನೆಗೆ ಮಾರನೇ ದಿವಸ ಮತ್ತು ಗುಂಡ ಎದ್ನಿಲ್ಲ ಅಂದ್ರು ಟೀಚರ್. ಎದ್ನಿತ್ತ. ನಿನಗೆ ಎಷ್ಟು ವರ್ಷನಾ ಕೇಳಿದ್ರು. ನನಗೆ 10 ವರ್ಷ ರೀ. ಕಳೆದ ವರ್ಷ ಕೇಳಿದಾಗೂ 10 ವರ್ಷ ಹೇಳಿದ್ದೆ, ಈ ವರ್ಷ ಕೇಳಿದಾಗೂ 10 ವರ್ಷ ಹೇಳ್ತಿ, ಏನೋ ನಿಂದು ಕೇಳ್ತರು. ಆವಾಗ ಗುಂಡ ಹೇಳ್ತಾ, ನಮ್ಮಮ್ಮ ಹೇಳಿದಾರೆ ಆಗೊಂದು ಈಗೊಂದು ಮಾತಾಡಬಾರ್ದು, ಯಾವಾಗಲೂ ಒಂದೇ ಮಾತಾಡಬೇಕು ಅಂದಿದ್ದಾರೆ, ಅದಕ್ಕೆ ಹಂಗೆ ಹೇಳ್ತಾ ಇದ್ದೇನ್ರಿ ಅಂದ. ಕೊನೆಗೆ ಎಂತ ಆಗ್ತು ಅಂದ್ರೆ, ಮಾರನೇ ದಿವಸ ಮತ್ತೆ ಟೀಚರ್ ಕ್ಲಾಸಿಗೆ ಬತ್ತ. ಆಗ ಹಾಜರಿ ಹತ್ತತ್ತ. ಕಡೆಗೆ ಭೀಮಾ ಕರೀತು. ಭೀಮಾ, ಹಾಜರಿದ್ದೇನ್ರಿ ಅತ್. ಮತ್ತೆ ನಿನ್ನೆ ಯಾಕೆ ಶಾಲೆ ಬರ್ಲಿಲ್ಲ ನೀನು? ಹಂಗಂದ್ಕೂಡ, ನಿನ್ನೆ ನಾನು ಕನಸಿನಲ್ಲಿ ಲಂಡನ್ನಿಗೆ ಹೋಗಿದ್ದೇನ್ರಿ, ಅದಕ್ಕೆ ಬರ್ಲಿಲ್ಲ ಹೇಳ್ತ. ಹೌದಾ, ಹಾಗಿದ್ರೆ ಗುಂಡ ನೀನು ಬರ್ಲಿಲ್ಲಲ್ಲ ನಿನ್ನೆ, ಯಾಕ? ಅವ ಗುಂಡ ಹೇಳ್ತಾ, ಅವನು ಲಂಡನ್ನಿಗೆ ಹೋಗಿದ್ದಾನ್ರಿ, ನಾನು ಅವನ್ ಬಿಡ್ಲಿಕ್ಕೆ ಏರ್ಪೋರ್ಟಿಗೆ ಹೋಗಿದ್ದೆ, ಅದಕ್ಕೆ ಬರ್ಲಿಲ್ಲ ಹೇಳ್ತ. ಕಾನೆಗೆ ಈಗ ಶಾಲೆ ಜೋಕ್ ಸಾಕು, ಮತ್ತೊಂದು ಜೋಕ್ ಹೇಳ್ತೆ. ಒಂದ್ ದಿವಸ ಒಂದು ಊರಲ್ಲಿ ಗಿಡ ನೆಡೋ ಕಾರ್ಯಕ್ರಮ ಇತ್ತು. ಆವಾಗ ಅರಣ್ಯಾಧಿಕಾರಿ ಕೆಲಸನಲ್ಲ ಗಿಡ ನೆಡೋದು, ಆ ಒಂದು ಕೆಲಸದವನ ಕರೆದು ಹೇಳ್ದ, ಆ ಊರಲ್ಲಿ ಗಿಡ ನೆಡೋ ಕಾರ್ಯಕ್ರಮ ಇದೆ, ನಾಳೆ ನೀ 8 ಗಂಟೆಗೆ ಹೋಗಿ ಅಲ್ಲಿ 10 ಗುಂಡಿ ತೋಡ್ ಬರ್ಬೇಕು ಅಂದ. ಸರಿ ಆಯ್ತ್ರಿ ಅಂದ. ಮತ್ತೊಬ್ಬನ ಕರ್ದ, ನೋಡು ಅವನ್ ಗುಂಡಿ ತೋಡ್ತಾನೆ, ನೀನು 8:15 ಹೋಗಿ ಗಿಡ ಇಟ್ಟು ಬರ್ಬೇಕು ಆ ಗುಂಡಿ ಒಳಗೆ ಅಂದ. ಸರಿ ಅಡ್ಡಿಲ್ರಿ ಅಂದ. ಮತ್ತೊಬ್ಬನ ಕರ್ದ, ನೋಡು 9 ಗಂಟೆಗೆ ಹೋಗಿ ನೀನು ಆ ಗುಂಡಿ ಎಲ್ಲ ಮುಚ್ಚಿ ಬರಬೇಕು ಅಂದ. ಸರಿ ಅಂದ. ಮಾರನೇ ದಿವಸ 8 ಗಂಟೆಗೆ ಗುಂಡಿ ತೋಡವ್ ಬಂದ. ಬಡ 10 ಗುಂಡಿ ತೋಡ್ದ, ಹೋದ. ಕಡೆಗೆ 9 ಗಂಟೆಗೆ ಗುಂಡಿ ಮುಚ್ಚವ್ ಬಂದ. ಗುಂಡಿ ಬಡ ಮುಚ್ಚಿಕ್ ಹೋದ. ಕಡೆ ಸಂಜೆಗೆ ಆ ಅರಣ್ಯಾಧಿಕಾರಿ ಕಂಪ್ಲೇಂಟ್ ಹೋತು, ನಮ್ಮೂರಲ್ಲಿ ಗಿಡ ನೆಡ್ಲಿಲ್ಲ ಹೇಳಿ. ಕಡೆ ಅರೆ, ಗಿಡ ನೆಡ್ಲಿಕ್ಕೆ ಆಳು ಕಳಿಸಿದ್ದೆ ನಾನು 3 ಜನರ, ನಿನ್ನೆ ಯಾಕೆ ನೆಡ್ಲಿಲ್ಲ? ಏನೋ ಗೊತ್ತಿಲ್ಲ, ಗುಂಡಿ ತೋಡಿದ್ದಾರೆ, ಮುಚ್ಚಿದ್ದಾರೆ, ಗಿಡ ನೆಡ್ಲಿಲ್ಲ ಹೇಳಿ. ಕಡೆ ಕರೀತ ಆ 3 ಜನ ಬತ್ತ. ಅವನ್ ಕೇಳ್ತಾ, ನೀವು ಗುಂಡಿ ತೋಡಿದ್ಯಲ್ಲ? ಹೌದು, ನೀವು ಹೇಳ್ದಂಗೆ 8 ಗಂಟೆಗೆ ಹೋಗಿ ಗುಂಡಿ ತೋಡೇನ್ರಿ ಹೇಳ್ತ. ಕಡೆ ಲಾಸ್ಟ್ನವನ್ ಕೇಳ್ತಾ, ನೀನು ಗುಂಡಿ ಮುಚ್ಚಿದ್ದಲ್ಲ? ನಾನು 9 ಗಂಟೆಗೆ ಹೋಗೆಲ್ಲ ಗುಂಡಿ ಮುಚ್ಚಿ ಬಂದೇನ್ರಿ ಕೇಳ್ತ. ಕಡೆ ಗಿಡ ನೆಡೋವನ್ ಕೇಳ್ತಾ, ನೀನು ಗಿಡ ಹಾಕಿದ್ಯಾ ಇಲ್ಲ ಅಂತ ಕೇಳ್ತ. ಇಲ್ರಿ, ನಿನ್ನೆ ಆರಾಮಿಲ್ಲಾಗಿತ್ತು, ನಾನು ಹೋಗ್ಲೇ ಇಲ್ರಿ ಅಂತ. ಕೊನೆಗೆ ಇನ್ನೊಂದೆಂತಾಗಿತ್ತು ಅಂದ್ರೆ, ಒಂದು ಊರಲ್ಲಿ
ಹೊಸದಾಗಿ ಕರೆಂಟ್ ಬತ್ತು ಹೇಳ ಗೊತ್ತಾಯ್ತು ಮಕ್ಕಳಿಗೆಲ್ಲ ಇವತ್ತು ರಾತ್ರಿ ಕರೆಂಟ್ ಬತ್ತು ಎಲ್ಲರೂ ಬೀದಿಗೆ ಬಂದು ಕುಣಿಯಲತ್ತಿದ್ದ. ಇವತ್ತು ಕರೆಂಟ್ ಬತ್ತು ಹೇಳಿ. ಆಗ ಅವ್ರ ಜೊತೆಗೆ 2 ನಾಯಿನೂ ಕುಣಿತಾ ಇತ್ತು. ನಾಯಿ ಅಂತ ಕುಣಿತಾ ಇತ್ತಳು. ಅವರು ಹೆಣ್ಣಲ್ದೋದ್ರೆ ಗಂಡ, ಅದು ಗಂಡ ನಾಯಿ ಆಗಿತ್ತು. ಹೊಸ ಕಂಬಗಳು ಬಂತು ಅಂತ ಅವರಿಗೂ ಖುಷಿ ಆಯ್ತು. ಕರೆಂಟ್ ಜೊತೆ ಕರೆಂಟ್ ಕಂಬನೂ ಬಂತು ಕುಣಿತಾ ಇತ್ತು. ಅಂತ ಕೇಳಿ ಗೊತ್ತ? ಹೌದು. ಸಾಕು, ಇವತ್ತಿಷ್ಟು ಜೋಕ್ ಸಾಕು. ಈಗ ನೀ ಅಭ್ಯಾಸಕ್ಕೆ ಹೋಗು. ನಾಳೆಗೆ ಮತ್ತೆ ಕತೆ ಹೇಳೋಣ, ಸ್ಟೋರಿ. ನಾಳೆ ನೀ ಸ್ಟೋರಿ ಹೇಳವು. ಓಕೆ.